ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಕೊನೆಗೂ ಪಾಕಿಸ್ತಾನ ತನ್ನ ನಿಜವಾದ ಪರಿಸ್ಥಿತಿ ಏನು, ತನ್ನ ಪಾಡು ಏನು ಅನ್ನುವಂಥದ್ದನ್ನು ಓಪನ್ ಆಗಿ ಹೇಳಿ ಪಾಪ ಅತ್ತೇ ಬಿಟ್ಟಿದೆ. ಮೈಕ್ ಮುಂದೆ ನಿಂತ್ಕೊಂಡು ಪಾಕಿಸ್ತಾನದ ಕಣ್ಣೀರಿನ ಕಥೆಯನ್ನ ಕೇಳಿ ಅವರ ಪರಿಸ್ಥಿತಿಯನ್ನ ನೋಡಿ ಒಬ್ಬರಲ್ಲ ಇಬ್ಬಿಬ್ರು ಮೇಲಿಂದ ಮೇಲೆ ಪಾಕಿಸ್ತಾನಕ್ಕೆ ಪಾಪ ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ. ವಾಹ್! ಹಾಗಾದ್ರೆ ಏನಪ್ಪ ಗಿಫ್ಟ್ ಪಾಕಿಸ್ತಾನಕ್ಕೆ ಸಿಕ್ಕಿರೋದು? ಪಾಕಿಸ್ತಾನ ಯಾಕೆ ಇಷ್ಟೊಂದು ಅಳುತ್ತಾ ಇದೆ? ಎಲ್ಲವನ್ನ ಇವತ್ತಿನ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೆ ಈ ಕಾರ್ಯಕ್ರಮವನ್ನು ನೋಡ್ತಾ ಇದ್ರೆ ದಯವಿಟ್ಟು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಶಹಬಾಜ್ ಶರೀಫ್ ಗೊತ್ತಲ್ವಾ? ಎಸ್, ಈ ಮನುಷ್ಯ ಹೇಳ್ತಾರೆ, ನಾನು ಅದೇ ರೀತಿ ಆಸಿಮ್ ಮುನೀರ್ ನಾವು ವಿಶ್ವಾದ್ಯಂತ ಹಣಕ್ಕೋಸ್ಕರ ಬೇಡಿಕೆಯನ್ನ ಇಡ್ತಾ ಹಣ ಕೊಡಿ, ನಮಗೆ ಸಾಲ ಕೊಡಿ ಅಂತ ಬೇಡ್ತಾ ಹೋಗುವಂಥದ್ದು ಒಂಥರ ನಮಗೆ ನಾಚಿಕೆಯನ್ನ ತರ್ತಾ ಇದೆ. ಈ ಸಾಲವನ್ನ ತಗೊಳ್ಳೋದು ನಮ್ಮ ಸ್ವಾಭಿಮಾನಕ್ಕೆ ಒಂದು ದೊಡ್ಡ ಪೆಟ್ಟನ್ನ ಕೊಡ್ತಾ ಇದೆ. ನಾಚಿಕೆಯಿಂದ ಒಂಥರ ತಲೆ ತಗ್ಗಿಸುವಂತಹ ಪರಿಸ್ಥಿತಿ ಇವತ್ತು ನಮಗೆ ಈ ಒಂದು ಸಾಲವನ್ನ ಕೇಳೋದ್ರಿಂದ ಆ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತಹ ಸತ್ಯವನ್ನ ಸ್ವತಃ ಶಹಬಾಜ್ ಶರೀಫ್ ಈಗ ಒಪ್ಕೊಂಡಿದ್ದಾರೆ. ಅಂದ್ರೆ ಜಗತ್ತಿನ ಮುಂದೆ ಕೈ ಚಾಚಿ ಸಾಲ ಕೇಳುವಂತಹ ಸ್ಥಿತಿಗೆ ಬಿದ್ದಿರುವಂತಹ ಅದೇ ದೇಶದೊಬ್ಬ ನಾಯಕ ಈ ಸತ್ಯವನ್ನು ಒಪ್ಕೊಳ್ತಾ ಇರುವಂತದ್ದು. और मैं आपको किस तरह ये बात बताऊं कि किस तरीके से हमने उन दोस्त ममालिक को जाकर कर्जे लेने के लिए उनके दरख्वास्तें दी और उन दोस्त ममालिक ने हमें मायूस नहीं किया, लेकिन आप जानते हैं कि जो कर्ज लेने जाता है उसका सर झुका हुआ होता है और फिर उसके बाद जो ऑब्लिगेशंस आती हैं वो आपको उसका अच्छी तरह इल्म है. मैं यहाँ पर बग़ैर किसी लगी लपटी के आपको बताना चाहता हूँ कि मैं भी और ख़ामोशी के साथ फील्ड मार्शल हम कई ममालिक में गए और उनसे कहा कि IMF का प्रोग्राम है, ये हमारा एक्सटर्नल गैप है, आप इतने बिलियन डॉलर्स दे दें, आप इतने बिलियन डॉलर्स दे दें. मैं उन ममालिक का, उन दोस्त ममालिक का बेहद शुक्रगुजार हूँ कि जिन्होंने हमारी पजीराई की. लेकिन आप जानते हैं कि जब कोई किसी से मांगने जाता है तो अपनी इज़्ज़त नफ्स के ऊपर वो उसकी कीमत उसको चुकानी पड़ती है, कॉम्प्रोमाइज़ करना पड़ता है. और फिर बाद में कोई ऐसा कहीं से ख्वाहिश आ जाए तो उस ख्वाहिश को वो कितनी भी वो उसको इम्प्लीमेंट करने का कोई जवाब ना हो, आप उसका बोझ लेते हैं. ಆದ್ರೆ ಇದೇ ಭಿಕಾರಿಗಳು ಅವತ್ತು ಆಪರೇಷನ್ ಸಿಂಧೂರ್ ಆದಂತಹ ಸಮಯದಲ್ಲಿ ಬಂದು ಏನಂತ ಹೇಳಿದ್ರು? ನಮಗೇನಾಗಿಲ್ಲಪ್ಪ, ಭಾರತಕ್ಕೆ ನಾವು ಭಾರಿ ಹಾನಿಯನ್ನ ಮಾಡಿದೀವಿ, ನಮಗೇನಾಗ್ಲಿಲ್ಲ, ನಾವು ಆಲ್ ಓಕೆ ಅನ್ನುವ ತರ ಒಂದು ದರ್ಪದ ಮಾತನ್ನಾಡಿದ್ರು. ಅಂದ್ರೆ ಒಂದು ಕಡೆ ಭಿಕ್ಷೆನೆ ಎತ್ತೋದು, ಮತ್ತೊಂದು ಕಡೆ ದರ್ಪದ ಮಾತನ್ನಾಡೋದು. ಅಂಡ್ ಈ ದರ್ಪದ ಮಾತುಗಳಿಗೆ ಡ್ಯಾನ್ಸ್ ಮಾಡೋದಕ್ಕೆ, ಆ ತಾಳಕ್ಕೆ ತಕ್ಕ ಹಾಗೆ ಕುಣಿಯೋದಕ್ಕೆ ನಮ್ಮ ದೇಶದಲ್ಲಿ ಒಂದಷ್ಟು ದೇಶದ್ರೋಹಿಗಳು ಸರಿಯಾಗಿ ಇದಾವೆ. ಏನ್ ಮಾಡಕ್ಕಾಗಲ್ಲ ಬಿಡಿ. ವೀಕ್ಷಕರೇ, ನಾನು ಆಗ್ಲೇ ಹೇಳಿದ್ನಲ್ಲ, ಪಾಕಿಸ್ತಾನ ಹತ್ತಿದ್ದಕ್ಕೆ ಪಾಪ ಇಬ್ರಿಬ್ರು ಬಂದು ಅವರಿಗೆ ಗಿಫ್ಟ್ ಅನ್ನು ಕೊಟ್ಟಿದ್ದಾರೆ ಅಂತ. ಹಾಗಾದ್ರೆ ಯಾರಪ್ಪ ಗಿಫ್ಟ್ ಕೊಟ್ಟಿದ್ದಾರೆ ಅಂತಂದ್ರೆ, ಮೊದಲ ಗಿಫ್ಟ್ ಅನ್ನ ಅವರು ಸಂಬಂಧಿಕರೇ ಕೊಟ್ಟಿರುವಂತದ್ದು. ಎಸ್, ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನಕ್ಕೆ ಪಾಪ ಶಾಕ್ ಮೇಲೆ ಶಾಕ್ ಅನ್ನು ಕೊಡ್ತಾನೇ ಇದೆ. ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ಆಪರೇಷನ್ ಹೆರೋಫ್ 2 ಅನ್ನು ಈಗ ಘೋಷಣೆ ಮಾಡಿದೆ. ಆ ಮೂಲಕ ಬಲೂಚಿಸ್ತಾನದಲ್ಲಿನ 12 ನಗರಗಳಲ್ಲಿ ಅಲಾಟ್ ಮಾಡಿದಂತಹ ಪಾಕಿಸ್ತಾನದ ಸೇನಾ ತಾಣಗಳ ಮೇಲೆ ನಿರಂತರವಾಗಿ ದಾಳಿಯನ್ನು ನಡೆಸ್ತಾ ಇದೆ. ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ಹೇಳಿಕೆ ಪ್ರಕಾರ 84 ಪಾಕಿಸ್ತಾನ ಸೈನಿಕರು ಸಾವನ್ನಪ್ಪಿದ್ದಾರೆ, 18 ಮಂದಿಯನ್ನು ಇವರು ಬಂಧನ ಕೂಡ ಮಾಡಿದ್ದಾರೆ. ಆದ್ರೆ ಪಾಕಿಸ್ತಾನ ಹೇಳೋ ಪ್ರಕಾರ 145 ಬಲೂಚಿಸ್ತಾನ ಲಿಬರೇಷನ್ ಆರ್ಮಿ ದಾಳಿಕೋರರನ್ನ ಅವರು ಕೊಂದು ಹಾಕಿಬಿಟ್ಟಿದ್ದಾರಂತೆ. ಅಂಡ್ ಇದು ಇಲ್ಲಿವರೆಗಿನ ಬಲೂಚ್ ಬಂಡುಕೋರರಿಂದ ಅವರು ಕಂಡಂತಹ ಅನುಭವಿಸಿದಂತಹ ಅತ್ಯಂತ ದೊಡ್ಡ ದಾಳಿಗಳಲ್ಲಿ ಒಂದನ್ನುವಂಥದ್ದನ್ನ ಸ್ವತಃ ಈಗ ಪಾಕಿಸ್ತಾನ ಒಪ್ಕೊಂಡಿರುವಂಥದ್ದು. ಅಷ್ಟೇ ಅಲ್ಲ, ಪಾಕಿಸ್ತಾನ ಈ ಘಟನೆಯ ಹಿಂದೆ ಭಾರತದ ಕೈವಾಡ ಇದೆ ಅಂತ ಆರೋಪವನ್ನು ಕೂಡ ಮಾಡಿದೆ. ಪಾಕಿಸ್ತಾನ ಹಾಗೆ ಏನೇ ಬೇಜಾರಾಗ್ಲಿ, ಏನೇ ಖುಷಿ ಆಗ್ಲಿ, ಏನೇ ಕಷ್ಟ ಬರ್ಲಿ, ಏನೇ ನಷ್ಟ ಬರ್ಲಿ, ಈ ಭಾರತ ಅನ್ನುವಂತ ಹೆಸರನ್ನ ಆಗಾಗ ಹೇಳದೆ ಇದ್ರೆ ಪಾಪ ಅವರಿಗೆ ತಿಂದಿದ್ದು ಅರಗಲ್ಲ ಅಂತ ಅನ್ಸುತ್ತೆ, ಅದಕ್ಕೆ ಹೇಳ್ತಾ ಇರ್ತಾರೆ. ಆದ್ರೆ ಭಾರತ ಪಾಕಿಸ್ತಾನದ ಈ ಒಂದು ಆರೋಪವನ್ನು ಸಂಪೂರ್ಣವಾಗಿ ನಿರಾಧಾರ, ಇವರಿಗೆ ಬೇರೆ ಕೆಲಸ ಇಲ್ಲ, ಇದು ಸುಳ್ಳು ಅಂತ ಹಾಗೆ ತಳ್ಳಿ ಹಾಕಿದೆ. ವೀಕ್ಷಕರೇ, ಬಲೂಚಿಸ್ತಾನ ಪ್ರತ್ಯೇಕತಾವಾದಿಗಳು ಪಾಕಿಸ್ತಾನದ ಪ್ರಾಂತೀಯ ರಾಜಧಾನಿ ಕ್ವೆಟ್ಟಾ ನಗರದ ಸುತ್ತ ಇರುವಂತಹ ಸುಮಾರು 7 ಪ್ರಮುಖ ನಗರಗಳ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಸ್ಫೋಟಕಗಳಾಗಿರಬಹುದು, ಗುಂಡು ದಾಳಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ಬಲೂಚ್ ಲಿಬರೇಷನ್ ಆರ್ಮಿ ಪಾಕಿಸ್ತಾನದ ಸುಮಾರು 18 ಪೊಲೀಸರು ಸೇರಿದ ಹಾಗೆ ಭದ್ರತಾ ಸಿಬ್ಬಂದಿಗಳನ್ನ ಕೂಡ ಹತ್ಯೆ ಮಾಡಿದಾರಂತೆ.
ವಿಶೇಷವಾಗಿ ಬಲೂಚಿಸ್ತಾನ್ ಆರ್ಮಿ ಮಹಿಳಾ ಬಾಂಬರ್ಗಳನ್ನ ಈ ಬಾರಿ ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಅಂದ್ರೆ ಈ ಬಾರಿಯ ಅವರ ದಾಳಿಯಲ್ಲಿ ಮಹಿಳಾ ಸುಸೈಡ್ ಬಾಂಬರ್ಸ್ಗಳನ್ನ ಅವರು ಬಳಕೆ ಮಾಡಿದ್ದಾರೆ. ಆ ಮೂಲಕ ಪಾಕಿಸ್ತಾನಕ್ಕೆ ಒಂದು ಉತ್ತರವನ್ನು ಕೊಡ್ತಾ ಇದ್ದಾರೆ. ಪಾಕಿಸ್ತಾನದ ಗುಪ್ತಚರ ಸಂಸ್ಥೆ ISIನ ನೋಸ್ಟಿ ಕಚೇರಿಯ ಮೇಲೆ 24 ವರ್ಷದ ಎಷ್ಟು ಹೇಳಿ 24 ವರ್ಷದ ಆಸಿಫಾ ಮೆಂಗಲ್ ಅನ್ನುವಂತಹ ಮಹಿಳಾ ಬಾಂಬರ್ ದಾಳಿಯನ್ನು ನಡೆಸಿದ್ದಾಳೆ. ಅಂಡ್ ಈ ದಾಳಿಯಲ್ಲಿ 17 ಪಾಕ್ ಯೋಧರು ಸೇರಿ ಒಟ್ಟು 57 ಮಂದಿ ಮೃತಪಟ್ಟಿರುವಂಥದ್ದು. ಇನ್ನು ದಾಳಿ ಮಾಡಿದಂತಹ 2 ಮಹಿಳೆಯರ ಫೋಟೋವನ್ನು ಕೂಡ ಇಲ್ಲಿ ಬಲೂಚ್ ಲಿಬರೇಷನ್ ಆರ್ಮಿ ರಿಲೀಸ್ ಮಾಡಿದೆ. ಅಲ್ಲಿಗೆ ಪಾಕಿಸ್ತಾನ ಇನ್ನು ಮುಂದೆ ನಿದ್ದೆಯಲ್ಲೂ ಕೂಡ ಬಲೂಚ್ 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 ಅಂತ ಕನವರಿಸುವಂತಹ ಪರಿಸ್ಥಿತಿ ಅಂತೂ ನಿರ್ಮಾಣ ಆಗಿಬಿಟ್ಟಿದೆ. ವೀಕ್ಷಕರೇ, ಸೊ ಇದು ಪಾಕಿಸ್ತಾನದ ಮೊದಲನೇ ಗಿಫ್ಟು. ಇನ್ನು ಪಾಕಿಸ್ತಾನಕ್ಕೆ ಎರಡನೇ ಗಿಫ್ಟ್ ಯಾರು ಕೊಟ್ರು ಅಂತಂದ್ರೆ ಅನ್ನೋನ್ ಗನ್ ಮ್ಯಾನ್ ಕಡೆಯಿಂದ ಒಂದು ಗಿಫ್ಟ್ ಸಿಕ್ಕಿಬಿಟ್ಟಿದೆ. ಇದೊಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಯಾಕೆಂತಂದ್ರೆ ಪಾಕಿಸ್ತಾನ ಸೇನೆಯ ಲೆಫ್ಟಿನೆಂಟ್ ಕರ್ನಲ್ ಇಮ್ರಾನ್ ದಯಾಲ್ನನ್ನ ಡಿರಾ ಇಸ್ಮಾಯಿಲ್ ಖಾನ್ ಪಾಕಿಸ್ತಾನದಲ್ಲಿ ಅನ್ನೋನ್ ಗನ್ ಮ್ಯಾನ್ ಗುಂಡಿಕ್ಕಿ ಹತ್ಯೆಯನ್ನು ಮಾಡಿರುವಂಥದ್ದು. ಅಂದ್ರೆ ಒಂದಷ್ಟು ವರದಿಗಳು ಇದಕ್ಕೆ ಸಂಬಂಧಪಟ್ಟ ಹಾಗೆ ಬರ್ತಾ ಇದ್ದಾವೆ. ಹಾಗಾದ್ರೆ ಇಲ್ಲಿ ಇಮ್ರಾನ್ ದಯಾಲ್ ಯಾರು, ಏನಾಗಿದ್ದಾತ ಅಂತ ಕೇಳಿದ್ರೆ 2025ರ ಪೆಹಲ್ಗಾಮ್ ಉಗ್ರ ದಾಳಿಯಲ್ಲಿ ಆತ ಹ್ಯಾಂಡ್ಲರ್ ಆಗಿದ್ದ. ಒಂದು ರೀತಿಯಲ್ಲಿ ಆ ದಾಳಿಯನ್ನ ಆ ಟೀಮನ್ನು ಆತ ಮ್ಯಾನೇಜ್ ಮಾಡ್ತಾ ಇದ್ದ. ಹಾಗಾಗಿ ಈಗ ಆತನ ಸಾವು ಅನ್ನೋನ್ ಗನ್ ಮ್ಯಾನ್ ಮೂಲಕ ಆಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ದುರಂಧರ ಸಿನಿಮಾ ನೋಡಿದ ಮೇಲಂತೂ ಅನ್ನೋನ್ ಗನ್ ಮ್ಯಾನ್ ಯಾರನ್ನುವಂತಹ ಕ್ಲಾರಿಟಿ ಪ್ರತಿಯೊಬ್ಬರಿಗೂ ಸಿಕ್ಕಿರುತ್ತೆ. ಯಾರು ಕೂಡ ಅಧಿಕೃತವಾಗಿ ಅದನ್ನು ಒಪ್ಕೊಳ್ಳೋದೇ ಇದ್ರು, ಯಾರು ಅಧಿಕೃತವಾಗಿ ಮಾಹಿತಿಯನ್ನು ನೀಡದೇ ಇದ್ರು ಕೂಡ ಒಂದಷ್ಟು ವಿಚಾರಗಳು ಹಾಗೆ ಈಗ ಅರ್ಥ ಆಗ್ತಾ ಹೋಗುತ್ತೆ. ಹೌದಲ್ವೋ? ಎಸ್ ವೀಕ್ಷಕರೀಗ ಪಾಕಿಸ್ತಾನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಒಂದು ಕಡೆ ಆರ್ಥಿಕ ಒತ್ತಡ, ಮತ್ತೊಂದು ಕಡೆ ಭದ್ರತಾ ಸವಾಲು, ಮಧ್ಯದಲ್ಲಿ ನೋಡಿದ್ರೆ ರಾಜಕೀಯ ಡ್ಯಾಮೇಜ್ ಕಂಟ್ರೋಲ್. ಆದರೂ ಅವಾಗವಾಗ ಇಲ್ಲಪ್ಪ ನಾವು ಬಲಿಷ್ಠರು, ನಾವು ಗೆದ್ದಿದ್ದೀವಿ, ನಾವೇ ಬೆಸ್ಟು, ಎಲ್ಲದಕ್ಕೆ ಭಾರತನೇ ಕಾರಣ ಅನ್ನೋ ಥರ ಪೋಸ್ಟ್ ಕೊಡೋದು ಮಾತ್ರ ಅವ್ರು ಯಾವತ್ತೂ ಮರೆಯಲ್ಲ. ಏನೇ ಹೇಳಿ ಪಾಕ ಪರಿಸ್ಥಿತಿಗೆ ಒಂಥರ ಈ ಕಾಮಿಡಿ ಸಿನಿಮಾ ಆಗಿಬಿಟ್ಟಿದೆ. ಆ ಕಡೆ ತಿರುಗಿದ್ರೂ ಬೆಟ್ಟು, ಈ ಕಡೆ ತಿರುಗಿದ್ರೂ ಬೆಟ್ಟು, ಸುಮ್ಮನೆ ಇದ್ರೂ ಬೆಟ್ಟು, ಏನು ಮಾಡೋಕ್ಕಾಗಲ್ಲ. ಮಾಡಿದ್ದುಣ್ಣೋ ಮಹಾರಾಯ ಅಷ್ಟೇ. ನಾವು ನೋಡಿ ಎಂಜಾಯ್ ಮಾಡೋಣ, ಇನ್ನೇನು ಮಾಡೋದು. ನಿಮಗೇನನ್ಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.